ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 5th ಚಾಪ್ಟರ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್. ಆ ವಿಡಿಯೋದಲ್ಲಿ ಈ ಚಾಪ್ಟರ್ನಲ್ಲಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಫಾರ್ಮುಲಾಸನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದು, ಯಾವುದೆಲ್ಲ ಟೈಪಿನ ಕ್ವೆಶನ್ಸನ್ನು ಕೇಳ್ತಾರೆ ಹಾಗೆ ಆ ಕ್ವೆಶನ್ಸನ್ನು ಯಾವ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ಮಿಸ್ ಮಾಡಿದ್ದಲ್ಲಿ ನೀವು ಅದನ್ನು ಮೊದಲಿಗೆ ನೋಡಿಕೊಂಡು ಉಳಿದಿರುವಂಥ ವಿಡಿಯೋವನ್ನು ಚೆಕ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಅದು ಫಸ್ಟ್ ವಿಡಿಯೋ ನಿಮಗೆ ಪ್ಲೇಲಿಸ್ಟ್ನಲ್ಲಿ ಅವೈಲಬಲ್ ಇದೆ. ಹಾಗೆ ಎಕ್ಸಸೈಸ್ 5.1ನ ಎಲ್ಲ ಕ್ವೆಶನ್ಸನ್ನು ಈಗಾಗಲೇ ಸಾಲ್ವ್ ಮಾಡಿದ್ದೇವೆ. ಫಸ್ಟ್ ಪಾರ್ಟಲ್ಲಿ ಕ್ವೆಶನ್ 1 ಹಾಗೆ ಕ್ವೆಶನ್ 2 ಆ್ಯಂಡ್ 3 ಇನ್ ಅನದರ್ ವಿಡಿಯೋ. ಕ್ವೆಶನ್ 4 ವಿತ್ ಅ ಲಾಟ್ ಆಫ್ ಸಬ್ ಕ್ವೆಶನ್ಸ್ ಅದನ್ನು ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಹಾಗೆ ಎಕ್ಸಸೈಸ್ 5.2ಗೆ ಸೊಲ್ಯೂಷನ್ ಕೂಡ ನಾವೀಗಾಗಲೇ ಸ್ಟಾರ್ಟ್ ಮಾಡಿದ್ದು. ಕ್ವೆಶನ್ ನಂಬರ್ 1 ಆ್ಯಂಡ್ 2 ಹಾಗೆ 3, 4, 5 ಎರಡು ಸೆಪರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು. ಈಗ ನೆಕ್ಸ್ಟ್ ನಾವು ಅದರ ಸೊಲ್ಯೂಷನನ್ನು ಕಂಟಿನ್ಯೂ ಮಾಡಬೇಕಾಗಿರುವಂಥದ್ದು. ಸೊ ಯಾವುದೇ ಎಕ್ಸಸೈಸ್ ಕ್ವೆಶನ್ಸ್ ಇರ್ಬೋದು ಅಥವಾ ಬೇರೆ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು ಇಂಟ್ರೊಡಕ್ಷನ್ ವಿಡಿಯೋವನ್ನು ಖಂಡಿತವಾಗಿ ಕೂಡ ನೋಡಿ. ಆ ವಿಡಿಯೋ ನೋಡಿದ್ದಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶನ್ ಫ್ರಮ್ ದಿ ಚಾಪ್ಟರ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಈಗ ಹೇಳಿರುವಂತೆ ಆಲ್ರೆಡಿ 6 ವಿಡಿಯೋಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರಿಂದ ಅಪ್ಲೋಡ್ ಆಗಿದೆ. ಇದಲ್ಲದೆ ಇನ್ನೊಂದಷ್ಟು ವಿಡಿಯೋ ಕೂಡ ಅರಿಥ್ಮೆಟಿಕ್ ಚಾಪ್ಟರಿಂದ ಅಪ್ಲೋಡ್ ಆಗಿದ್ದು, ಎಲ್ಲ ವಿಡಿಯೋಸ್ ನಿಮಗೆ ಒಂದು ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದು. ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಸೊ ಪ್ಲೀಸ್ ಡೂ ಚೆಕ್ ಔಟ್ ದಿ ಪ್ಲೇಲಿಸ್ಟ್ ಲಿಂಕ್ ಆ್ಯಂಡ್ ವಾಚ್ ಆಲ್ ದಿ ವಿಡಿಯೋಸ್. ಈಗ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ಎಕ್ಸಸೈಸ್ 5.2 ಕ್ವೆಶನ್ ನಂಬರ್ 6ಇಂದ. ಓಕೆ, ಸೊ ವಿದೌಟ್ ಡಿಲೇ ಈಗ ನಾವು ಕ್ವೆಶನ್ ನಂಬರ್ 6ನ ಯಾವ ರೀತಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗುವ. ಚೆಕ್ ವೆದರ್ -150 ಈಸ್ ಅ ಟರ್ಮ್ ಆಫ್ AP 11, 8, 5, 2. ಸೊ ನಮಗೆ ಇಲ್ಲಿ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಕೊಟ್ಟಿದ್ದಾರೆ. ಆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಲ್ಲಿ -150 ಅಂತ ಹೇಳುವಂತಹ ಒಂದು ಟರ್ಮ್ ಇದೆಯಾ, ವೆದರ್ ಇಟ್ ಈಸ್ ಎ ಟರ್ಮ್ ಬಿಲಾಂಗಿಂಗ್ ಟು ದಿ AP ಆರ್ ಇಟ್ ಡಸ್ ನಾಟ್ ಬಿಲಾಂಗ್ ಟು AP ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಬರೀರಿ. ಸೊ AP ಈಸ್ 11, 8, 5, 2 ಆ್ಯಂಡ್ ಸೋ ಆನ್. ಓಕೆ, ಏನು ಮಾಡಬೇಕಾದ್ದು ಟು ಚೆಕ್ ವೆದರ್ -150 ಈಸ್ ಎ ಟರ್ಮ್ ಆಫ್ AP. ಸೊ ನಾವೇನು ಮಾಡುವ, ಇದನ್ನು APದು ಒಂದು ಟರ್ಮ್ ಅಂತ ಹೇಳಿಯೇ ಕನ್ಸಿಡರ್ ಮಾಡುವ. ಓಕೆ, ಸೊ ಈ APಯ ಟರ್ಮ್ ದಟ್ ಇಸ್ -150, ಅದನ್ನು nth ಟರ್ಮ್ ಆಫ್ ದಿ AP ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಎನ್ನಿನ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡ್ಬೋದು. ಓಕೆ, ಎನ್ನಿನ ವ್ಯಾಲ್ಯೂ ನಮಗೆ ಯಾವತ್ತು ಇಟ್ ಶುಡ್ ಬಿ ಅ ಪಾಸಿಟಿವ್ ಇಂಟೀಜರ್ ಅಲ್ವಾ. ಎನ್ ಅಂತ ಹೇಳಿದರೆ ಇಟ್ ಈಸ್ ದಿ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳುವಾಗ ಅದು ಪಾಸಿಟಿವ್ ಆಗಿರಬೇಕು, ರೈಟ್? ಕೌಂಟ್ ಮಾಡುವ ರೀತಿ ಅಂತ ನಂಬರ್, ಫ್ರ್ಯಾಕ್ಷನ್ಸ್ ಇರಲಿಕ್ಕೆ ಇಲ್ಲ, ನೆಗೆಟಿವ್ ನಂಬರ್ಸ್ ಇಲ್ಲ. ಓಕೆ, ಇಟ್ ಶುಡ್ ಬಿ ಪಾಸಿಟಿವ್. ಸೊ ಈಗ ನಾವು ಫಸ್ಟ್ಗೆ nth ಟರ್ಮ್ ಆಫ್ APಗೆ ಫಾರ್ಮುಲಾವನ್ನು ಬರ್ಕೊಳ್ವ. nth ಟರ್ಮ್ ಆಫ್ AP. ಸೊ ಹೇಗೆ ಬರಿತೇವೆ ನಾವು nth ಟರ್ಮ್ ಆಫ್ APಯನ್ನು? AN ಓಕೆ ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು T. ಸೊ ಇದು nth ಟರ್ಮನ್ನು ಫೈಂಡ್ ಮಾಡಲಿಕ್ಕಿರುವಂತಹ ಫಾರ್ಮುಲಾ. ಇಂಪಾರ್ಟೆಂಟ್, ಈಗಾಗಲೇ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕೂಡ ಈ ಫಾರ್ಮುಲಾದ ಇಂಪಾರ್ಟೆನ್ಸನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೇನೆ. ಈಗ ಏನೇನು ಕೊಟ್ಟಿದ್ದಾರೆ APಯಲ್ಲಿ ಫಸ್ಟ್ ಟರ್ಮ್ ಅಂದರೆ A, ದಟ್ ಈಸ್ 11. ಈಗ ನಮಗೆ D ಬೇಕು, ಕಾಮನ್ ಡಿಫ್ರೆನ್ಸ್ ಬೇಕು ಅಲ್ವಾ. D ಅಂದರೆ A2 ಮೈನಸ್ A1. ಸೊ ಇಲ್ಲಿ A2 ಅಂದರೆ 8 ಮೈನಸ್ A1 ಅಂದರೆ 11. ಸೊ 8 ಮೈನಸ್ 11 ಅಂದರೆ -3. ಓಕೆ, ಫಸ್ಟ್ ಟರ್ಮ್ 11, ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದರೆ -3 ಅಂತಾಯಿತು. ಈಗ ಕೊಟ್ಟಿರುವಂತಹ ನಂಬರ್ ನಾವೇನು ಚೆಕ್ ಮಾಡಬೇಕು ಅದನ್ನು AN ಅಂತ ಹೇಳಿ ತಗೊಳ್ಳುವ. AN ಇಸ್ -150. ಈಗ ಎನ್ನಿನ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡಬೇಕು. ಫಾರ್ಮುಲಾ AN ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು D. AN ಅಂದರೆ -150 ಇಸ್ ಈಕ್ವಲ್ ಟು
ಎ ಇಸ್ 11 ಪ್ಲಸ್ ಎನ್ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು -1 ಇಂಟು ಡಿ ಅಂದರೆ -3. ಓಕೆ, ಈಗ -150 ಇಲ್ಲಿ ಈಕ್ವಲ್ ಸಿಂಬಲ್ನ ರೈಟ್ ಹ್ಯಾಂಡ್ ಸೈಡಲ್ಲಿರುವಂತಹ 11 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳುವಾಗ ದಟ್ ಬಿಕಮ್ಸ್ -11. ದಟ್ಸ್ ಈಕ್ವಲ್ ಟು n -1 ಇಂಟು -3. ಈಗ -150 -11 ಆ್ಯಡ್ ಮಾಡ್ಕೊಳ್ಳಿ. 0 + 1 is 1, 5 + 1 is 6. ಓಕೆ, -161 is equal to ಈಗ n -1 ಇಂಟು -3 ಇದೆ. 3ಅನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳೋದಾದರೆ ಇಂಟು -3 ಅಂತಿರುವಂಥದ್ದು ಅದು ಡಿನಾಮಿನೇಟರ್ಗೆ ಬರ್ತದೆ. ಸೊ -3 ಇನ್ ದಿ ಡಿನಾಮಿನೇಟರ್. ಓಕೆ, ಇಸ್ ಈಕ್ವಲ್ ಟು n -1. ಸೊ ಈಗ ಏನು ಗೊತ್ತಿದೆ ನಮಗೆ, ಇಲ್ಲಿ ಡಿನಾಮಿನೇಟ್ರಲ್ಲೂ ಮೈನಸ್ ಇದೆ, ನ್ಯೂಮರೇಟ್ರಲ್ಲೂ ಮೈನಸ್ ಇದೆ, ಮೈನಸ್ ಕ್ಯಾನ್ಸಲ್ ಆಯಿತು ಅಂದರೆ ದಟ್ ಬಿಕಮ್ಸ್ ಪ್ಲಸ್. ಓಕೆ, ಮೈನಸ್ ಡಿವೈಡ್ ಬೈ ಮೈನಸ್, ದಟ್ ಈಸ್ ಬಿಕಮಿಂಗ್ ಪ್ಲಸ್. ಈಗ ಈ -1ಅನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ದಟ್ ಬಿಕಮ್ಸ್ +1. ಹಾಗಿದ್ರೆ n ಅಂದ್ರೇನು, 161 ಡಿವೈಡ್ ಬೈ 3 ಪ್ಲಸ್ 1 ಇಸ್ ಈಕ್ವಲ್ ಟು n. ಈಗ LCM ಆಫ್ 3 and 1 ಇಸ್ 3. 1 ಇಂಟು 3 ಮಾಡಬೇಕು. ಸೊ 161 ಪ್ಲಸ್ 3 ಇಸ್ ಈಕ್ವಲ್ ಟು n. ಇದನ್ನು ರಿವರ್ಸ್ ಮಾಡಿ ಬರ್ಕೊಳ್ತಾನೆ. n ಇಸ್ ಈಕ್ವಲ್ ಟು 161 ಪ್ಲಸ್ 3 ಅಂದರೆ 164 ಡಿವೈಡ್ ಬೈ 3. ಇದನ್ನು 3ಇಂದ ಡಿವೈಡ್ ಮಾಡ್ಬೋದಾ ನೋಡ್ಕೊಳ್ಳಿ. ಡಿವಿಸಿಬಿಲಿಟಿ ರೂಲ್ 3ಇಂದ ಅಂತ ಹೇಳಿದ್ರೇನು, ಯು ಹ್ಯಾವ್ ಟು ಆ್ಯಡ್ ದಿ ಡಿಜಿಟ್ಸ್. ಓಕೆ, ಸೊ 164ಅಲ್ಲಿ ಇರುವಂತಹ ಡಿಜಿಟ್ಸನ್ನು ಆ್ಯಡ್ ಮಾಡಿ. 1 + 6 + 4, ಸೊ ಯು ಗೆಟ್ 11. ಸೊ 11 ಈಸ್ ನಾಟ್ ಡಿವಿಸಿಬಲ್ ಬೈ 3. ನಾಟ್ ಡಿವಿಸಿಬಲ್ ಬೈ 3. ಸೊ ಈಗ ನಮಗೆ ಬಂದಿರುವಂತಹ n ವ್ಯಾಲ್ಯೂ ಏನು, n ವ್ಯಾಲ್ಯೂ ಫ್ರ್ಯಾಕ್ಷನಲ್ಲಿದೆ. ಓಕೆ, ಸೊ ಹಿಯರ್ the value of n is a fraction. The value of n is a fraction. But in an AP, n is always a positive integer. n is always a positive integer. ಫ್ರ್ಯಾಕ್ಷನ್ ಅಂತ ಹೇಳಿದರೆ ಅದು p/q ರ್ಯಾಷನಲ್ ನಂಬರ್ ಆಯಿತು. ಬಟ್ n ಇಸ್ ಆಲ್ವೇಸ್ ಅ ಪಾಸಿಟಿವ್ ಇಂಟೀಜರ್. ಸೊ n ಪಾಸಿಟಿವ್ ಇಂಟೀಜರ್ ಬಂದರೆ ಮಾತ್ರ ಆ ಟರ್ಮ್ ಎ ಪಿದು ಅಂತ ಹೇಳಿ ನಾವು ಹೇಳ್ಬೋದು. ಸೊ ದೇರ್ ಫೋರ್ -150 ಈಸ್ ನಾಟ್ ಎ ಟರ್ಮ್ ಆಫ್ ದಿ ಗಿವನ್ ಎ ಪಿ. ಸೊ ಇಲ್ಲಿ n ಫ್ರ್ಯಾಕ್ಷನ್ ಬಂದಿರುವ ಕಾರಣ ಕೊಟ್ಟಿರುವಂತಹ ನಂಬರ್ ಕೊಟ್ಟಿರುವಂತಹ ಎ ಪಿಯ ಒಂದು ಟರ್ಮ್ ಅಲ್ಲ. ಓಕೆ, ಇದು ಈ ರೀತಿಯಾದಂತಹ ಕ್ವೆಶನ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ವೆಲ್. ಓಕೆ, ಎನ್ನಿನ ವ್ಯಾಲ್ಯೂ ಪಾಸಿಟಿವ್ ಇಂಟೀಜರ್ ಬಂದರೆ ದಟ್ ಇಸ್ ದಿ ಟರ್ಮ್ ಬಿಲಾಂಗಿಂಗ್ ಟು ದಿ ಎ ಪಿ ಅಂತ ಹೇಳಿ ಅರ್ಥ. ಓಕೆ, ಈಗ 7th ಕ್ವೆಶನ್ ನೋಡಿ. ಫೈಂಡ್ ದಿ 31st ಟರ್ಮ್ ಆಫ್ ಎನ್ ಎ ಪಿ ಹೂಸ್ 11th ಟರ್ಮ್ ಇಸ್ 38 ಆ್ಯಂಡ್ 16th ಟರ್ಮ್ ಇಸ್ 73. ನಾವು ಎ ಪಿಯ 31st ಟರ್ಮನ್ನು ಫೈಂಡ್ ಮಾಡಬೇಕಂತೆ. ಏನು ಕೊಟ್ಟಿದ್ದಾರೆ ನಮಗೆ, 11th ಟರ್ಮ್ ಕೊಟ್ಟಿದ್ದಾರೆ 38 ಅಂತೆ, 16th ಟರ್ಮ್ ಕೊಟ್ಟಿದ್ದಾರೆ 73 ಅಂತ ಹೇಳಿ. ಸೊ ಇಲ್ಲಿ ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೇವೆ, ಅಫ್ಕೋರ್ಸ್ nth ಟರ್ಮ್ ಆಫ್ ದಿ ಎ ಪಿ. ಸೊ ಫಸ್ಟಿಗೆ ಅದನ್ನು ಬರ್ಕೊಳ್ಳುವ. nth ಟರ್ಮ್ ಆಫ್ ಎನ್ ಎ ಪಿ ಹೇಗೆ ಬರೀತೇವೆ ಅದನ್ನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n -1 ಇಂಟು ಡಿ. ಓಕೆ, ಫಾರ್ಮುಲಾವನ್ನು ಬರೆದ್ವಿ. ಈಗ ಏನು ಕೊಟ್ಟಿದ್ದಾರೆ ನಮಗೆ, ನಾವು ಫೈಂಡ್ ಮಾಡಬೇಕಾದ್ದು 31st ಟರ್ಮ್ ಆಫ್ ಎ ಪಿ ಅಂತೆ. 11th ಟರ್ಮ್ ಕೊಟ್ಟಿದ್ದಾರೆ. 11th ಟರ್ಮ್ ಇಸ್ 38, 16th ಟರ್ಮ್ ಇಸ್ 73. ಓಕೆ, A11 ಇಸ್ ಈಕ್ವಲ್ ಟು 38. ಓಕೆ, A11ಅನ್ನು ಹೇಗೆ ಬರಿತೇವೆ, ಇಟ್ ಈಸ್ ಎ ಪ್ಲಸ್ n ಅಂದರೆ 11 -1 ಇಂಟು ಡಿ ಇಸ್ ಈಕ್ವಲ್ ಟು 38. ಓಕೆ, ಎ ಪ್ಲಸ್ 10d ಇಸ್ ಈಕ್ವಲ್ ಟು 38. ಇದನ್ನು ಈಕ್ವೇಷನ್ 1 ಅಂತ ಹೇಳಿ ಬರೀತೇನೆ. ಹಾಗೆ 16th ಟರ್ಮಿಗೆ ಈಕ್ವೇಷನನ್ನು ಬರೆದಾಗ ನಮ್ಗೆ ಇನ್ನೊಂದು ಈಕ್ವೇಷನ್ ಸಿಕ್ಕಿತ್ತು. ಅದನ್ನು ಎರಡು ಈಕ್ವೇಷನ್ಸನ್ನು ಸಾಲ್ವ್ ಮಾಡಿದಾಗ ವಿ ವಿಲ್ ಗೆಟ್ ಎ ಆ್ಯಂಡ್ ಡಿ. ಈ ಎ ಮತ್ತು ಡಿಯನ್ನು ಯೂಸ್ ಮಾಡಿಕೊಂಡು ನಾವು 31st ಟರ್ಮನ್ನು ಫೈಂಡ್ ಮಾಡ್ತೇವೆ. ಓಕೆ, ಹಾಗೆ ಇಲ್ಲಿ ಜೊತೆಗೆ ನಮಗೆ ಕೊಟ್ಟಿರುವಂಥದ್ದು ಏನಿನ್ನೊಂದು A16 ಇಸ್ ಈಕ್ವಲ್ ಟು 73.
ಸೊ A16 ಅಂತ ಹೇಳಿದರೆ A plus 15D ದಟ್ ಈಸ್ ಈಕ್ವಲ್ ಟು 73. ಇದು ಈಕ್ವೇಷನ್ 2. ಸೊ ಈಗ ನಾವು ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡ್ಕೊಳ್ಳುವ. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. ಸೊ A plus 15D is equal to 73. A plus 10D is equal to 38. ಈಗ ಸಬ್ಟ್ರಾಕ್ಷನ್ ನಾವು ಮಾಡ್ತಿರುವಂಥದ್ದು ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗ್ತದೆ. ಹಾಗೆ ನೆಕ್ಸ್ಟ್ ಉಳಿಯುವಂಥದ್ದು 15D ಮೈನಸ್ 10D ಅಂತ ಹೇಳಿದರೆ 5D ದ್ಯಾಟ್ ಈಸ್ ಈಕ್ವಲ್ ಟು 73 ಮೈನಸ್ 38 ಮಾಡಬೇಕು. ಸೊ 13 ಮೈನಸ್ 8 ಅಂತ ಹೇಳಿದರೆ 5. ಹಾಗೆ ಉಳಿದಿರುವಂಥದ್ದು 6ಇಂದ 3 ಮೈನಸ್ ಮಾಡಿದರೆ 3. ಓಕೆ 35 ಪ್ಲಸ್ 35 ದ್ಯಾಟ್. ಓಕೆ ಈಗ ಡಿ ಬೇಕು ಅಂತ ಹೇಳಿದರೆ 35 ಡಿವೈಡ್ ಬೈ 5. ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 1 5 7 35. ಹಾಗಾಗಿ ಡಿ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 7. ಕಾಮನ್ ಡಿಫ್ರೆನ್ಸ್ ನಮಗೆ 7 ಅಂತ ಹೇಳಿ ಗೊತ್ತಾಯಿತು. ಈಗ ನಾವು ಎ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಇನ್ ಆರ್ಡರ್ ಟು ಫೈಂಡ್ ಎ ನಾವೇನು ಮಾಡುವ, ನಾವು ಡಿಯನ್ನು 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. So substituting D is equal to 7 in equation 1. Equation 1ನಲ್ಲಿ D is equal to 7 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡುವ. ನಮ್ಮ equation 1 is this. A plus 10D is equal to 38. So A plus 10 into D ಅಂದರೆ 7 is equal to 38. ಓಕೆ, ಸೊ ಇಲ್ಲಿ ಬರ್ಕೊಳ್ತೇನೆ. ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಸಾಲ್ವ್ಡ್ ಹಿಯರ್. ಓಕೆ, ಸೊ ನಾವು A plus 10 into 7 is 70 is equal to 38. ಸೊ therefore A ಅಂದರೆ ಏನು ಮಾಡಬೇಕೀಗ ನಾವು 38 ಹಾಗೆ ಇದೆ, ಪ್ಲಸ್ 70ಯನ್ನು ಶಿಫ್ಟ್ ಮಾಡಿಕೊಂಡ್ರೆ ದಟ್ ಬಿಕಮ್ಸ್ ಮೈನಸ್ 70. ಸೊ therefore A is equal to 70 ಮೈನಸ್ 30 ಮಾಡಿ ನೆಗೆಟಿವ್ ಸೈನ್ ಹಾಕ್ಕೊಳ್ಳಿ. ಸೊ ಫಸ್ಟಿಗೆ ನೆಗೆಟಿವ್ ಸೈನ್, ಈಗ 70 ಮೈನಸ್ 38. ಸೊ 10 ಮೈನಸ್ 8 is 2, 6 ಮೈನಸ್ 3 is 3. ಸೊ A is ಮೈನಸ್ 32. A ವ್ಯಾಲ್ಯೂ ಸಿಕ್ಕಿತು, D ವ್ಯಾಲ್ಯೂ ಸಿಕ್ಕಿತು. ಸೊ ನಾವು we have A is equal to minus 32, D is equal to 7. ನಮಗೆ ಬೇಕಾಗಿರುವಂಥದ್ದು 31st ಟರ್ಮ್. ಸೊ A31 is equal to how much? N is equal to 31. So now A31 is equal to A plus N minus 1 into D. Okay, AN formula. AN is equal to A plus N minus 1 into D. ಸೊ A31 ಅಂತ ಹೇಳಿದರೆ A plus A is minus 32 plus N is 31 minus 1 into D ಅಂದರೆ 7. ಸೊ ಮೈನಸ್ 32 ಪ್ಲಸ್ 31 ಮೈನಸ್ 1 ಅಂದರೆ 30 ಇಂಟು 7 ಮೈನಸ್ 32 ಪ್ಲಸ್ 30 ಇಂಟು 7 ಅಂದರೆ 7 ಇಂಟು 0 is 0, 7 3s are 21. So A31 is equal to 210 minus 32. Okay. So ಈಗ 10 minus 2 ಅಂದರೆ 8. Now here we have 0. So 10 minus 3 is 7. 178. So 31st term of the AP is 178. So we can write this in the sentence form. So therefore 31st term is 178. Okay. ಸೊ ಯಾವುದಾದ್ರೂ ಎರಡು ಟರ್ಮ್ಸ್ ಕೊಟ್ಟಿರ್ತಾರೆ ನಮಗೆ, ಇನ್ನೊಂದು ಯಾವುದಾದ್ರೂ ಟರ್ಮ್ಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳುವಾಗ ಕೊಟ್ಟಿರುವಂತಹ ಎರಡು ಟರ್ಮ್ಸನ್ನು ಯೂಸ್ ಮಾಡಿಕೊಂಡು ಜನರಲ್ ಫಾರ್ಮಿನ ಪ್ರಕಾರ ಅಥವಾ nth ಟರ್ಮನ್ನು ಫೈಂಡ್ ಮಾಡಲಿಕ್ಕಿರುವ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಎರಡು ಈಕ್ವೇಷನ್ಸನ್ನು ಫಾರ್ಮ್ ಮಾಡ್ತೇವೆ. ಆ ಎರಡು ಈಕ್ವೇಷನ್ಸನ್ನು ಫಾರ್ಮ್ ಮಾಡಿದಾಗ ನಮಗೆ ಎ ಮತ್ತು ಡಿ ಯ ವ್ಯಾಲ್ಯೂ ಸಿಗ್ತದೆ. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಕೇಳಿರುವಂತಹ ಟರ್ಮನ್ನು ಫೈಂಡ್ ಮಾಡುವಂಥದ್ದು. ಈಗ 8th ಕ್ವೆಶನ್. An AP consists of 50 terms of which third term is 12 and
Last term is 106. Find the 29th term. ಓಕೆ, ಸೊ ಈಗಾಗಲೇ ನಮಗೆ ಪ್ರೀವಿಯಸ್ ಕ್ವೆಶನಲ್ಲಿ ಇದ್ದ ಟೈಪ್ ಇದೆ ಕ್ವೆಶನ್ಸ್, ಇದು ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಥರ್ಡ್ ಟರ್ಮ್ ಇಸ್ 12 ಅಂತೆ, ಲಾಸ್ಟ್ ಟರ್ಮ್ ಇಸ್ 106 ಅಂತೆ. ಲಾಸ್ಟ್ ಟರ್ಮ್ ಅಂದರೆ ಎಷ್ಟು ಟರ್ಮ್ ಇದೆ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ದೇ ಆರ್ ಟೆಲ್ಲಿಂಗ್ ಇಟ್ ಹ್ಯಾಸ್ 50 ಟರ್ಮ್ಸ್. ಎ ಪಿ ಹ್ಯಾಸ್ 50 ಟರ್ಮ್ಸ್ ಅಂದರೆ ಅದರ ಅರ್ಥ ಅಲ್ಲಿ ಲಾಸ್ಟ್ ಟರ್ಮ್ ಅಂತ ಹೇಳಿದ್ರೆ ದಟ್ ಈಸ್ A50. ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, 50th ಟರ್ಮ್ ಕೊಟ್ಟಿದ್ದಾರೆ, 29th ಟರ್ಮನ್ನು ಫೈಂಡ್ ಮಾಡಬೇಕು. ಪ್ರೀವಿಯಸ್ ಕ್ವೆಶನ್ ಸಾಲ್ವ್ ಮಾಡಿದ ಟೈಪಲ್ಲೇ ನಾವು 2 ಈಕ್ವೇಷನನ್ನು ಫಾರ್ಮ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡ್ತೇವೆ. ಸೊ ಫಸ್ಟಿಗೆ ಜನರಲ್ ಆಗಿ ಫಾರ್ಮುಲಾವನ್ನು ಬರ್ಕೊಳ್ಳೋಣ. nth ಟರ್ಮ್ ಆಫ್ AP is equal to, it is AN is equal to A plus n minus 1 into D. ಓಕೆ, ಇದು nth ಟರ್ಮ್ ಫೈಂಡ್ ಮಾಡುವ ಫಾರ್ಮುಲಾ. ಈಗ ನಮಗೆ ಏನು ಕೊಟ್ಟಿದ್ದಾರೆ ಗಿವನಲ್ಲಿ, ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, 50th ಟರ್ಮ್ ಎಸ್ 106, ಥರ್ಡ್ ಟರ್ಮ್ ಅಂದರೆ A3 ದಟ್ ಇಸ್ ಈಕ್ವಲ್ ಟು 12. ಒಟ್ಟಿಗೆ ಐ ಎ ಪಿಯಲ್ಲಿರುವಂಥದ್ದು 50 ಟರ್ಮ್ಸ್ ಅಂತೆ, ಅದರಲ್ಲಿ ಲಾಸ್ಟ್ ಟರ್ಮ್ ಇಸ್ 160 ಅಂತ ಹೇಳಿದರೆ 106 ಅಂದರೆ A50 ಇಸ್ ಈಕ್ವಲ್ ಟು 106. ಓಕೆ, ಸೊ ಈಗ ನಾವು A3 ಇಸ್ ಈಕ್ವಲ್ ಟು 12 ಅಂದರೆ ಇದನ್ನು ಹೇಗೆ ಬರಿಬೋದು, A ಪ್ಲಸ್ 2D ಇಸ್ ಈಕ್ವಲ್ ಟು 12. ಇದು ಈಕ್ವೇಷನ್ 1. A50 ಇಸ್ ಈಕ್ವಲ್ ಟು 106. ಸೊ A50 ಅಂದರೆ A ಪ್ಲಸ್ n ಮೈನಸ್ 1 ಇಂಟು D ಅಂದರೆ n ಮೈನಸ್ 1 ಅಂದರೆ 50 ಮೈನಸ್ 1 ಅಂದರೆ 49. ಸೊ A ಪ್ಲಸ್ 49D ಇಸ್ ಈಕ್ವಲ್ ಟು 106. ಇದು ಈಕ್ವೇಷನ್ 2. ಆ್ಯಸ್ ಯೂಶ್ವಲ್ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. A plus 49D is equal to 106. A plus 2D is equal to 12. ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಸಬ್ಟ್ರ್ಯಾಕ್ಟ್ ಮಾಡುವಾಗ A ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಯಿತು. ಉಳಿದಿರುವಂತಹ ಟರ್ಮ್ಸ್ ಏನಿದೆ 49D ಮೈನಸ್ 2D ಅಂದರೆ 47D. that is equal to 106 minus 12. So 6 minus 2 ಅಂದರೆ 4. Then we have 10 minus 1 ಅಂದರೆ 9 ಪ್ಲಸ್ 94. ಈಗ ಡಿ ವ್ಯಾಲ್ಯೂ ನಮಗೆ ಬೇಕು ಅಂತ ಹೇಳಿದರೆ ನಾವು 94ಅನ್ನು 47ಇಂದ ಡಿವೈಡ್ ಮಾಡಬೇಕು. ಸೊ ನಾವು 47 into 2 is 94. 7 2s are 14, 1 carry, 4 2s are 8 plus 1, 94. 47 2s are 47 1, 47 2s are. ಹಾಗಾಗಿ ಡಿ ಅಂದರೆ 2. ಕಾಮನ್ ಡಿಫರೆನ್ಸನ್ನು ಫೈಂಡ್ ಮಾಡಿದ್ವಿ, ಡಿ ಈಸ್ ಈಕ್ವಲ್ ಟು 2 ಬಂದಿದೆ. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಫಸ್ಟ್ ಟರ್ಮ್ ಆಫ್ ದಿ ಎ ಪಿ. ಎಯನ್ನು ಫೈಂಡ್ ಮಾಡುವ. ಸಬ್ಸ್ಟಿಟ್ಯೂಟಿಂಗ್ ಎ ಫೈಂಡ್ ಮಾಡಲಿಕ್ಕೆ ಏನು ಮಾಡಬೇಕು, ಡಿಯನ್ನು ಈಕ್ವೇಷನ್ 1ನಲ್ಲಿ ಅಥವಾ 2ಅಲ್ಲಿ ಯಾವುದೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಡಿ ಈಸ್ ಈಕ್ವಲ್ ಟು 2 ಇನ್ ಈಕ್ವೇಷನ್ 1. ಸೊ ನಮ್ಮ ಈಕ್ವೇಷನ್ 1ನಲ್ಲಿ ಎ ಪ್ಲಸ್ 2 ಇಂಟು ಡಿ ಇಸ್ ಈಕ್ವಲ್ ಟು 12. ಸೊ ಎ ಪ್ಲಸ್ 2 ಇಂಟು 2 ಇಸ್ 4 ಇಸ್ ಈಕ್ವಲ್ ಟು 12. ಎ ಅಂತ ಹೇಳಿದರೆ 12 ಮೈನಸ್ 4 ದಟ್ ಇಸ್ ಈಕ್ವಲ್ ಟು 8. ಡಿ ಸಿಕ್ಕಿತು, ಎ ಸಿಕ್ಕಿತು. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಏನು, ನಾವು ಡಿ ಇಸ್ ಈಕ್ವಲ್ ಟು 2, ಎ ಇಸ್ ಈಕ್ವಲ್ ಟು 8, ಎನ್ ಇಸ್ ಈಕ್ವಲ್ ಟು 29. ಎ 29 ಈಸ್ ವಾಟ್ ಇಸ್ ವಿ ಹ್ಯಾವ್ ಟು ಫೈಂಡ್. ಓಕೆ, 29th ಟರ್ಮ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 29 ಇಸ್ ಈಕ್ವಲ್ ಟು ಎ ಅಂದರೆ 8 ಪ್ಲಸ್ ಎನ್ ಅಂದರೆ 29 ಮೈನಸ್ 1 ಇಂಟು ಡಿ ಅಂದರೆ 2. ಸೊ ಎ 29 ಇಸ್ ಈಕ್ವಲ್ ಟು 8 ಪ್ಲಸ್ 29 ಮೈನಸ್ 1 ಅಂದರೆ 28 ಇಂಟು 2. ಈಗ ಎ 29 ಇಸ್ ಈಕ್ವಲ್ ಟು 8 ಪ್ಲಸ್ 28 ಇಂಟು 2, 8 2s are 16, 1 carry, 2 2s are 4 plus 1, 56. A 29 is equal to 8 plus 56. So
ಸೊ ದಟ್ ಈಸ್ 64. ಸೆಂಟೆನ್ಸಲ್ಲಿ ಬರ್ಕೊಳ್ಳಿ. ದೇರ್ಫೋರ್ 29th ಟರ್ಮ್ ಈಸ್ 64. ಸೊ ಈ ರೀತಿಯಾಗಿ ಸಾಲ್ವ್ ಮಾಡುವಂಥದ್ದು. ನೆಕ್ಸ್ಟ್ ಕ್ವೆಶನ್. If the third and the ninth terms of an AP are 4 and -8 respectively, ಅಂದರೆ ಇಲ್ಲಿ ಥರ್ಡ್ ಟರ್ಮ್ ಇಸ್ 4, ನೈನ್ತ್ ಟರ್ಮ್ ಇಸ್ -8 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದರೆ ಅವರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೋ ಅದೇ ಆರ್ಡರಲ್ಲಿ ನಾವು ಆ ಟರ್ಮ್ಸನ್ನು ಹೇಳಬೇಕಾಗಿರುವಂಥದ್ದು. ಹಾಗಾಗಿ ಥರ್ಡ್ ಟರ್ಮ್ ಅಂದರೆ 4, ಹಾಗೆ ನೈನ್ತ್ ಟರ್ಮ್ ಅಂತ ಹೇಳಿದರೆ ಅದು -8. ಓಕೆ, ವಿಚ್ ಟರ್ಮ್ ಆಫ್ ದಿಸ್ AP ಈಸ್ 0? ಈ ಹಿಂದಿನ 2 ಕ್ವೆಶನಲ್ಲಿ ಯಾವ ರೀತಿಯಾಗಿ ಕೇಳಿದರು ನಮಗೆ ಕ್ವೆಶನ್ ಅಂತ ಹೇಳಿದರೆ, ಇಂಥ ಟರ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದರು. 31st ಟರ್ಮನ್ನು ಫೈಂಡ್ ಮಾಡಿ, 29th ಟರ್ಮನ್ನು ಫೈಂಡ್ ಮಾಡಿ, 6th ಟರ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಆದರೆ ನಮಗಿಲ್ಲಿ 2 ಟರ್ಮನ್ನು ಕೊಟ್ಟು ಎಷ್ಟನೆಯ ಟರ್ಮ್ 0 ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ. ವಿಚ್ ಟರ್ಮ್ ಆಫ್ ದಿ AP ಈಸ್ 0 ಅಂದರೆ ನಾವಿಲ್ಲಿ ಲಾಸ್ಟ್ ಸ್ಟೇಜಲ್ಲಿ A ಮತ್ತು D ಫೈಂಡ್ ಮಾಡಿ ಆದಮೇಲೆ ಏನು ಮಾಡಬೇಕು, n = 0 ಅಂತ ಹೇಳಿ ತಗೊಂಡು n-ಅನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. ಸೊ ಲೆಟ್ ಅಸ್ ಡೂ ದ್ಯಾಟ್. ಸೊ ಫಸ್ಟಿಗೆ ಆ್ಯಸ್ ಯೂಶ್ವಲ್ ಫಾರ್ಮುಲಾವನ್ನು ಬರ್ಕೊಳ್ಳುವ. nth ಟರ್ಮ್ ಆಫ್ AP, nth ಟರ್ಮ್ ಆಫ್ AP, an is equal to a plus n minus 1 into d. ಓಕೆ, ಗಿವೆನ್ ಏನೆಲ್ಲ ಕೊಟ್ಟಿದ್ದಾರೆ ನಮಗೆ, ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ A3 ದಟ್ ಈಸ್ 4, ಹಾಗೆ ನೈನ್ತ್ ಟರ್ಮ್ ಕೊಟ್ಟಿದ್ದಾರೆ A9 is equal to -8. ವಿಚ್ ಟರ್ಮ್ ಆಫ್ ದಿ AP ಈಸ್ 0 ಅಂದರೆ an is equal to 0 ಅಂತ ಹೇಳಿ ಕೊಟ್ಟಿದ್ದಾರೆ. ಫೈಂಡ್ ಮಾಡಬೇಕಾಗಿರುವಂಥದ್ದು ಏನು, ನಾವು n ಎಷ್ಟು ಅಂತ ಹೇಳಿ ಫೈಂಡ್ ಮಾಡಬೇಕು. ಈ n-ಅನ್ನು ಫೈಂಡ್ ಮಾಡಲಿಕ್ಕೆ ನಮಗೆ A ಬೇಕು ಹಾಗೆ D ಬೇಕು. ಓಕೆ, ಫಸ್ಟಿಗೆ A ಮತ್ತು D-ಅನ್ನು ಫೈಂಡ್ ಮಾಡ್ಕೊಳ್ತೇವೆ, ಅದಾದಮೇಲೆ n-ಅನ್ನು ಫೈಂಡ್ ಮಾಡುವ. ಈಗ A3 is equal to 4. A3 ಅಂದರೆ A plus 2D is equal to 4. A plus 2D ಅಂತ ಹೇಳಿ ಹೇಗೆ ಬರೀತೀರಿ, ಇಲ್ಲಿ A plus n minus 1 into D ಅಂತ ಹೇಳಿ ಉಂಟು. ನಮಗೆ ಬೇಕಾಗಿರುವಂಥದ್ದು A2, ಸೊ ಹಾಗಾಗಿ ಇಲ್ಲಿ A3 ಬೇಕಾಗಿರುವಂಥದ್ದು 3 minus 1 into D. ಸೊ A plus 3 minus 1 ಅಂದರೆ 2 into D. ಅದೇ ರೀತಿಯಲ್ಲಿ A9 is equal to A plus n ಅಂದರೆ 9 minus 1 into D. ಸೊ A plus 8D ಅಂತ ಹೇಳಿ ಅದನ್ನು ಬರೀತೇವೆ. ಸೊ ಲೆಟ್ ಮಿ ರೈಟ್ ದಿಸ್ ಇಸ್ ಈಕ್ವೇಷನ್ 1. ಹಾಗೆ A9 is equal to -8. ಸೊ A plus 8D is equal to -8. ಇದು ಈಕ್ವೇಷನ್ 2. ಈಗ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. A plus 8D is equal to -8. A plus 2D is equal to 4. ಸೊ ಸಬ್ಟ್ರಾಕ್ಷನ್ ಮಾಡಬೇಕಾಗಿರುವಂಥದ್ದು. ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಯಿತು. 8D minus 2D ಅಂದರೆ 6D, ದ್ಯಾಟ್ ಈಸ್ ಈಕ್ವಲ್ ಟು -8 -4 -12. ಸೊ D ಅಂದರೆ -12 ಡಿವೈಡೆಡ್ ಬೈ 6. ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 1s 6 2s, ಹಾಗಾಗಿ ಇಲ್ಲಿ D ಅಂತ ಹೇಳಿದರೆ -2. D ವ್ಯಾಲ್ಯೂ ಸಿಕ್ಕಿತು, ದಟ್ ಈಸ್ -2. ಈಗ ನಾವು A ಅನ್ನು ಫೈಂಡ್ ಮಾಡಬೇಕು. ಅದಕ್ಕೋಸ್ಕರ D-ಅನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಸಬ್ಸ್ಟಿಟ್ಯೂಟಿಂಗ್ D is equal to -2 ಇನ್ ಈಕ್ವೇಷನ್ 1. ನಮ್ಮ ಈಕ್ವೇಷನ್ 1ನಲ್ಲಿ A ಪ್ಲಸ್ ಈಕ್ವೇಷನ್ 1 ಇಸ್ ದಿಸ್, A ಪ್ಲಸ್ 2 ಇಂಟು D ಅಂದರೆ -2 is equal to 4. ಸೊ A ಪ್ಲಸ್ 2 ಇಂಟು -2 ಅಂದರೆ -4 is equal to 4. A ವ್ಯಾಲ್ಯೂ ಬೇಕು. -4ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದರೆ 4 + 4. A is equal to 8. D ಸಿಕ್ಕಿತು, A ಸಿಕ್ಕಿತು. ಸೊ ಇದನ್ನೇ ಬರ್ಕೊಳ್ಳುವ. ನಾವು A is equal to 8, D is equal to -2. ಯಾವ ಟರ್ಮ್ 0 ಅಂತ ಹೇಳಿ ಕೇಳಿದ್ದಾರೆ ಅಂದರೆ an is equal to 0. ಇಲ್ಲಿ n ಅನ್ನು ನಾವು ಫೈಂಡ್ ಮಾಡಬೇಕು. ಫಾರ್ಮುಲಾ ಬರ್ಕೊಳ್ಳುವ. an is equal to
a plus n minus 1 into d, a plus n minus 1 into d, a n ಅಂದರೆ 0 is equal to a ಅಂದರೆ 8 ಪ್ಲಸ್ n ಗೊತ್ತಿಲ್ಲ ಮೈನಸ್ 1 ಇಂಟು ಡಿ ಅಂದರೆ ಮೈನಸ್ 2. ಸೊ 0 8ಅನ್ನು ಈ ಕಡೆಗೆ ಶಿಫ್ಟ್ ಮಾಡಿದಾಗ ಮೈನಸ್ 8 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಮೈನಸ್ 2. 0 ಮೈನಸ್ 8 ಅಂದರೆ ಮೈನಸ್ 8, ಮೈನಸ್ 2 ಇಂಟು n ಮೈನಸ್ 1 ಇರುವಂಥದ್ದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ 2 ಕಮ್ಸ್ ಇನ್ ದಿ ಡಿನಾಮಿನೇಟರ್ ಇಸ್ ಈಕ್ವಲ್ ಟು n ಮೈನಸ್ 1. ಸೊ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, 2 1s are 2 4s are 8. ಸೊ ಈಗ 4 ಇಸ್ ಈಕ್ವಲ್ ಟು n ಮೈನಸ್ 1. n ಬೇಕು, ಮೈನಸ್ 1ಅನ್ನು ಶಿಫ್ಟ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ 4 ಪ್ಲಸ್ 1 ಇಸ್ ಈಕ್ವಲ್ ಟು n ಅಂದರೆ n ಇಸ್ ಈಕ್ವಲ್ ಟು 5. ಓಕೆ, n ಇಸ್ ಈಕ್ವಲ್ ಟು 5 ಅಂತ ಹೇಳಿ ಬಂತು. ಹಾಗಿದ್ರೆ ಏನು ನಮ್ಮ ಆನ್ಸರ್? ಕೊಟ್ಟಿರುವಂತಹ ಎ ಪಿ, ಏನು ಎ ಪಿಯ ಬಗ್ಗೆ ಮಾತಾಡ್ತಿದ್ದಾರೋ ಆ ಎ ಪಿಯ ಫಿಫ್ತ್ ಟರ್ಮ್ ಈಸ್ 0. ಓಕೆ, ಸೊ ದೇರ್ಫೋರ್ ಫಿಫ್ತ್ ಟರ್ಮ್ ಆಫ್ ದಿ ಎ ಪಿ ಈಸ್ 0. 0 ಅಂತ ಹೇಳುವಂಥದ್ದು ಎ ಪಿಯ ಎಷ್ಟನೇ ಟರ್ಮ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಿಫ್ತ್ ಟರ್ಮ್ ಈಸ್ 0. ನಾವ್ ವಿ ಹ್ಯಾವ್ 10th ಕ್ವೆಶನ್. ಏನು ಕೊಟ್ಟಿದ್ದಾರೆ? ದ 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಫೈಂಡ್ ದ ಕಾಮನ್ ಡಿಫರೆನ್ಸ್. ಸೊ ಏನು ಕೊಟ್ಟಿದ್ದಾರೆ? 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಸ್ 10th ಟರ್ಮ್ ಬೈ 7. 17th ಟರ್ಮ್ ಆಫ್ ಎ ಪಿಯನ್ನು ನಾವು ಹೇಗೆ ಬರೀತಾರೆ? ಎ 17. ಓಕೆ, ದ್ಯಾಟ್ ಈಸ್ ಎಕ್ಸೀಡಿಂಗ್ ದಿ 10th ಟರ್ಮ್ ಬೈ 7 ಅಂತ. ಓಕೆ, 10th ಟರ್ಮಿಗಿಂತ 7 ಜಾಸ್ತಿ ಇದೆ. 7th ಟರ್ಮ್ ಆಫ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7 ಅಂದರೆ ಎ 17 ಇಸ್ ಈಕ್ವಲ್ ಟು ಎ 10 ಪ್ಲಸ್ 7. ಅಥವಾ ಇದನ್ನು ನೀವು ಹೇಗೆ ಬರೀಕೊಳ್ಬೋದು? ಆ ಎರಡು ಟರ್ಮ್ಸಿನ ನಡುವಿನ ಡಿಫರೆನ್ಸ್ ಈಸ್ 7 ಅಂತ ಹೇಳಿ ಅದರ ಅರ್ಥ. ಓಕೆ, ಎ 17 ಮೈನಸ್ ಎ 10 ಅಂತ ಹೇಳಿದರೆ 7 ಅಂತ ಹೇಳಿ ಇದರ ಅರ್ಥ. ಬೋತ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಅದನ್ನು ನಿಮಗೆ ಸೆಂಟೆನ್ಸ್ ಫಾರ್ಮಲ್ಲಿ ಬರೀಲಿಕ್ಕೆ ಬರಬೇಕು. 17th ಟರ್ಮ್ ಎಕ್ಸೀಡ್ಸ್ ಇಸ್ 10th ಟರ್ಮ್ ಬೈ 7 ಅಂತ ಹೇಳಿದರೆ 17th ಟರ್ಮ್ 10th ಟರ್ಮಿಗಿಂತ 7 ಜಾಸ್ತಿ ಇದೆ. ಆ್ಯಡ್ ಮಾಡಿಯೂ ಬರಿಬೋದು, ಅಥವಾ ಅದೆರಡರ ಡಿಫ್ರೆನ್ಸನ್ನು 7 ಅಂತಲೂ ಬರಿಬೋದು. ಸೊ ಈಗ ನಮಗೆ ಗೊತ್ತಿದೆ nth ಟರ್ಮ್ ಆಫ್ ಎ ಪಿ, nth ಟರ್ಮ್ ಆಫ್ ಎನ್ ಎ ಪಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಹಾಗಾಗಿ ನಾವೇನು ಬರಿಬೋದು? ಎ 17 ಇಸ್ ಈಕ್ವಲ್ ಟು ಎ ಪ್ಲಸ್ 16d ಆ್ಯಂಡ್ ಎ 10 ಈಸ್ ಎ ಪ್ಲಸ್ 9d. ಓಕೆ, ಈಗ ಇದನ್ನು ನಾನು ಈಕ್ವೇಷನ್ 1 ಅಂತ ಹೇಳಿದರೆ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1 ಅಂತ ಹೇಳಿ ಬರಿತೇನೆ. ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1 ಆದರೂ ತೊಗೊಳ್ಬೋದು, 2 ಆದರೂ ತೊಗೊಳ್ಬೋದು, ಎರಡು ಒಂದೇ. ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಓಕೆ, ಸೊ ಈಗ ಎ 17 ಅಂದರೆ ಎ ಪ್ಲಸ್ 16d ದಟ್ ಈಸ್ ಈಕ್ವಲ್ ಟು ಎ 10 ಅಂದರೆ ಎ ಪ್ಲಸ್ 9d ಪ್ಲಸ್ 7. ಓಕೆ, ಈಗ ಎಲ್ಲವನ್ನು ಒಂದೇ ಸೈಡಿಗೆ ಶಿಫ್ಟ್ ಮಾಡಿಕೊಡುವ. ಎ ಪ್ಲಸ್ 16d, ಇಲ್ಲಿ ಪ್ಲಸ್ ಎ ಇರುವಂಥದ್ದು ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ ಎ ಆಯಿತು. ಪ್ಲಸ್ 9d ಶಿಫ್ಟ್ ಮಾಡಿದರೆ ಮೈನಸ್ 9d ಆಯಿತು. ನಂಬರನ್ನು ಇಲ್ಲೇ ಇಟ್ಕೊಳ್ತೇನೆ, ಇಸ್ ಈಕ್ವಲ್ ಟು 7. ಈಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 16d ಮೈನಸ್ 9d ಅಂತ ಹೇಳಿದರೆ ಎಷ್ಟಾಯಿತು? 6d. 16 ಮೈನಸ್ 9 ಅಂದರೆ 7d ಇಸ್ ಈಕ್ವಲ್ ಟು 7. ಡಿ ವ್ಯಾಲ್ಯೂ ಬೇಕು. ಸೊ ಡಿ ಈಸ್ 7 ಬೈ 7. 7 1s are 7 1s are. ಹಾಗಾದರೆ ಡಿ ಇಸ್ ಈಕ್ವಲ್ ಟು 1. ಸೊ ಎಷ್ಟು ಬಂತು ಕಾಮನ್ ಡಿಫ್ರೆನ್ಸ್? ಕಾಮನ್ ಡಿಫ್ರೆನ್ಸ್ ಈಸ್ 1. ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಆಫ್ ಎ ಪಿ, ಕಾಮನ್ ಡಿಫ್ರೆನ್ಸ್ ಆಫ್ ಎ ಪಿ ಇಸ್ ಈಕ್ವಲ್ ಟು 1 ಅಥವಾ ಎ ಪಿ ಈಸ್ 1. ಸೊ ಇಲ್ಲಿ
ಕೊಟ್ಟಿರುವಂತಹ ಸೆಂಟೆನ್ಸನ್ನು ನಮಗೆ ಕನ್ವರ್ಟ್ ಮಾಡಿ ಬರ್ಕೊಳ್ಳಿಕ್ಕೆ ಬಂದರೆ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸೀಡ್ ಅಂತ ಹೇಳಿದರೆ ಇಟ್ ಈಸ್ ಮೋರ್. ಓಕೆ, ಎಷ್ಟು ಮೋರು? 7 more. ಇಟ್ ಈಸ್ ಎಕ್ಸೀಡಿಂಗ್ 7. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಫಾರ್ಮುಲಾವನ್ನು ಬರ್ಕೊಂಡ ಕಾರಣ ಶಿಫ್ಟ್ ಮಾಡ್ಕೊಳ್ಬೇಕಾಗಿ ಬಂತು. ಸೆಕೆಂಡ್ ಫಾರ್ಮುಲಾವನ್ನು ಬರ್ಕೊಂಡ್ರೆ ಡೈರೆಕ್ಟಾಗಿ ನೀವು ಅದೇ ಸ್ಟೆಪ್ಪನ್ನು ಫಾಲೋ ಮಾಡಿದ ಹಾಗೆ. ಸೊ ಯಾವುದು ನಿಮಗೆ ಈಸಿ ಆಗ್ತದೋ ಆ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಸೊ ನಮಗೆ ಇನ್ನೂ 10 ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೋ ಎಲ್ಲರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.